ಬ್ಯಾಕ್ ಟು ಮೈ ಚಾನೆಲ್ ನನ್ನ ಪುಟ್ಟ ಕಲಾ ಪ್ರಪಂಚ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಮತ್ತು ಈ ವರ್ಷ ನಿಮ್ಮೆಲ್ಲರಿಗೂ ಲಕ್ಕಿ ಆಗಿರಲಿ. ಯಾವ ಕೆಲಸಗಳನ್ನು ಹೋದ ವರ್ಷ ನಿಮಗೆ ಮಾಡೋಕ್ಕಾಗಿಲ್ವೋ ಅದು ಈ ವರ್ಷ ಎಲ್ರದ್ದು ಒಳ್ಳೆ ಕೆಲಸ ಆಗಲಿ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಹಾಗೆ ಇವತ್ತು ನಮ್ಮ ಫ್ರೂಟಿಗೆ ಇಯರ್ ಪಿಯರ್ಸಿಂಗ್ ಮಾಡ್ತಾ ಇದ್ದೀವಿ, ಅಂದರೆ ಕಿವಿ ಚುಚ್ಚಿಸೋ ಕಾರ್ಯನ ಮಾಡ್ತಾ ಇದ್ದೀವಿ. ಸಿಂಪಲಾಗಿ ಮಾಡ್ತಾ ಇದ್ದೀವಿ, ಏನು ಗ್ರ್ಯಾಂಡ್ ಮಾಡಲ್ಲ. ಮನೆಯವರೇ ಯಾರ್ಯಾರೆಲ್ಲ ಮನೆಯಲ್ಲಿದ್ದಾರಲ್ವ ಅವ್ರ ಜೊತೆನೇ ನಾವು ಈ ಕಾರ್ಯನ ನಡೆಸ್ಕೊಳ್ತಾ ಇದ್ದೀವಿ. ಫ್ರೂಟಿದು ಮಾಮಂದಿರು ಬರ್ತಾ ಇದ್ದಾರೆ. ನನ್ನ ಸ್ವಂತ ತಮ್ಮ ಅವರಿಲ್ಲ ಸದ್ಯಕ್ಕೆ, ಬಟ್ ನನ್ನ ತಮ್ಮ ಅವಳಿಗೆ ಒಂದು ಕ್ಯೂಟ್ ಇಯರಿಂಗ್ಸ್ನ ಗಿಫ್ಟ್ ಮಾಡಿಬಿಟ್ಟು ಹೋಗಿದ್ದಾರೆ. ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ ಯಾವ ಇಯರಿಂಗ್ಸ್ ಅಂತ. ಹಾಗೂ ಅವರು ಇಲ್ಲ ಅಂತ ನಾನು ನನ್ನ ಕಸಿನ್ಸ್ ಅಂದರೆ ಫ್ರೂಟಿ ಮಾಮಂದಿರನ್ನು 3-4 ಜನರನ್ನು ಕರೆದಿದ್ದೀನಿ. ಅವರು ಬರ್ತಾ ಇದ್ದಾರೆ. ನನ್ನ ಸ್ವಂತ ತಮ್ಮ ಇಲ್ಲದೆ ಇರೋ ಕಾರಣ ಅವ್ರು ಬಂದು ಈ ಕಾರ್ಯನ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಇವತ್ತಿನ ದಿನ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಫ್ರೂಟಿ ಆಬ್ವಿಯಸ್ಲಿ ಪೇನ್ ಆಗುತ್ತೆ ಕಿವಿ ಚುಚ್ಚಿಸೋವಾಗ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನಂತ ನನಗೆ ನೆನೆಸ್ಕೊಂಡ್ರೇ ಒಂಥರ ಭಯ ಆಗ್ತಾಯಿದೆ. ಹಾಗೂ ಒಂದು ಕಡೆ ಖುಷಿ ಕೂಡ ಆಗ್ತಾಯಿದೆ. ಖುಷಿ ಯಾಕಂತ ಹೇಳಿದ್ರೆ ಹೆಣ್ಮಗಳು ಅಂತ ಹೇಳಿದ್ಮೇಲೆ ಕಿವಿ ಓಲೆ ಹಾಕಲೇಬೇಕಲ್ವ, ಕಿವಿ ಚುಚ್ಚಲೇಬೇಕು. ಸೊ ಅದು ಒಂದು ಕಾರಣ. ಮತ್ತು ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಫ್ರೂಟಿ ಇವಾಗ ಎದ್ಲು ಅನಿಸುತ್ತೆ, ಮಲಗಿದ್ಲು ಅವಳು. ಮತ್ತು ಏನಂತ ಹೇಳಿದ್ರೆ ಇವತ್ತು ನಾನು ಫ್ರೂಟಿ ಅತ್ತಿಗೆ ಕೊಡಿಸಿರೋವಂಥ ಇಲ್ಕಲ್ ಸೀರೆನ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೂಟಿಗೂ ಕೂಡ ಅದೇ ಸೀರೆಯಲ್ಲಿ ಒಂದು ಕ್ಯೂಟ್ ಫ್ರಾಕ್ನ ಹೊಲಿಸಿದ್ದೀನಿ ನಾನು. ಸೊ ನಾವಿಬ್ಬರು ಇವತ್ತಿಗೆ ಮ್ಯಾಚಿಂಗ್. ನೋಡೋಣ ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಈ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ. ಸೊ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. 1 minute later. ಫ್ರೆಂಡ್ಸ್, ನಾನಿವತ್ತು ಈ ಹ್ಯಾಂಡ್ಮೇಡ್ ಜ್ಯುವೆಲ್ರಿನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಪ್ರಿಟಿ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಇದನ್ನು ಒಬ್ಬರು ಸ್ಪೆಷಲ್ ವ್ಯಕ್ತಿ ಮಾಡಿದರು. ಅದ್ರ ಬಗ್ಗೆ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ನೋಡಿ, ಇದರಲ್ಲಿ ಯಾವ್ದು ಹಾಕಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಜ್ಯುವೆಲ್ರಿನೂ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೆಲ್ಲ ಮಣ್ಣಿಂದ ಮಾಡಿರೋದವರು. ನಾನು ಇದೆಲ್ಲ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋವಂಥದ್ದು. ನನಗೆ ಹೇಗೆ ಬೇಕೋ ಆ ಥರದ್ರಲ್ಲೇ ಮಾಡಿಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಮಣ್ಣಿಂದ ಮಾಡಿರೋವಂಥದ್ದು. ಗೊತ್ತೇ ಆಗಲ್ಲ ಅಲ್ವಾ, ಇಲ್ಲಿ ನೋಡಿದ್ರೆ ಗೊತ್ತೇ ಆಗ್ತಾ ಇಲ್ಲ ಮಣ್ಣಿಂದ ಮಾಡಿರೋದು ಅಂತ. ನೋಡಿ, ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಇದು ಒಂದು ಸ್ವಲ್ಪ ಹೆವಿ ಆಗಿದೆ, ಇದು ಕೂಡ ಹೆವಿ ಆಗಿದೆ. ಇವತ್ತು ಇಲ್ಕಲ್ ಸೀರೆಗೆ ನನಗೆ ಇದು ಮ್ಯಾಚ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇದು ಮತ್ತು ಈ ಇಯರಿಂಗ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿ ಅಲ್ಲಿ ಟೇಬಲ್ ಮೇಲೆ ಸರಿಯಾಗಿ ಕಾಣಿಸಲ್ಲ ಅಂತ ಚೇರ್ ಮೇಲೆ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಇವಾಗ ನಾನು ರೆಡಿಯಾಗಿ ಬರ್ತೀನಿ. ಇಲ್ಕಲ್ ಸೀರೆನ ಉಟ್ಕೊಂಡು ಈ ಜ್ಯುವೆಲ್ರಿನ ಹಾಕ್ಕೊಂಡು ನಾನು ಉತ್ತರ ಕರ್ನಾಟಕ ಸ್ಟೈಲ್ ಲುಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ. ಸೊ ಈ ಜ್ಯುವೆಲ್ರಿನ ಹಾಕ್ಕೊಂಡು ಇಲ್ಕಲ್ ಸೀರೆನ ಉಟ್ಕೊಂಡು ರೆಡಿ ಹಾಕ್ಕೊಂಡು ನಾನು ಮತ್ತೆ ವಿಡಿಯೋ ಮಾಡ್ತೀನಿ. Until then, stay tuned. A few moments later. ಫ್ರೆಂಡ್ಸ್, ಇವಾಗ ನಾನು ಫ್ರೂಟಿ ರೆಡಿ ಆಗಿದ್ದೀವಿ. ಫುಲ್ ಲುಕ್ ತೋರಿಸ್ತೀನಿ. ಓಕೆ, ಇವಾಗ 12 ಗಂಟೆ ಆದರೆ ಲೇಟಾಗಿ ಹೋಗುತ್ತೆ. 12 ಗಂಟೆ ಮೇಲೆ ಕಿವಿ ಚುಚ್ಚಿಸಲ್ಲ. ನಮಗೂ ಲೇಟ್ ಆಯಿತು, ಇವಾಗ 11 ಗಂಟೆ ಆಗಿದೆ. ಸೊ ಬೇಗ ಹೋಗಿ ಕಿವಿ ಚುಚ್ಚಿಸಿ ಬರ್ತೀವಿ.
ಸದ್ಯಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ, ಮತ್ತು ಇನ್ನೊಂದು ತಿಂಗಳಾದಮೇಲೆ ನಾವು ಇದನ್ನು ಚೇಂಜ್ ಮಾಡ್ತೀವಿ. ಓಕೆ, ಕಿತ್ಲಿಕ್ಕೆ ಪಳೆಯ ಒಬ್ಬ ಬಂದಿಸ್ತ ತೆಂಪು ರೂಢ ಸಹ ತೆಂಪು ಕಾಮನ್. ಫ್ರೆಂಡ್ಸ್, ನಮ್ಮ ಫ್ರೂಟಿ ಅಂತೂ ಕಿವಿ ಚುಚ್ಚಕ್ಕೆ ಮಾರ್ಕ್ ಮಾಡುವಾಗಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಫ್ರೆಂಡ್ಸ್, ಒಂದ್ ಕಡೆ ಫ್ರೂಟಿಗೆ ನೋವಾಗ್ತಾ ಇದೆ, ಅಳ್ತಾ ಇದ್ದಾಳೆ ಅನ್ನೋ ಒಂದು ಟೆನ್ಷನ್ ಆದ್ರೆ, ಇನ್ನೊಂದ್ ಕಡೆ ಅವಳು ಕಿವಿ ಚುಚ್ಚಕ್ಕೆ ಬಿಡದೇ ಇರೋ ಕಾರಣ ಎಲ್ಲೋ ಒಂದ್ ಕಡೆ ಮೇಲೆ ಇನ್ನೊಂದ್ ಕಡೆ ಕೆಳಗೆ ಆಗತ್ತೆ ಅನ್ನೋ ಒಂದು ಟೆನ್ಷನ್. ಆದ್ರೆ ಇವರು ಫ್ರೂಟಿ ಅಷ್ಟು ಹಠ ಮಾಡಿದ್ರು ತುಂಬಾ ಚೆನ್ನಾಗಿ ಕಿವಿ ಚುಚ್ಕೊಟ್ರು, ಎರಡು ಕಡೆ ಸರಿಯಾಗಿ ಮಾಡ್ಕೊಟ್ರು. ಅದಾದ್ಮೇಲೆ ಕಿವಿ ಚುಚ್ಚಿರೋ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೂಟಿಗೆ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟೆ. ಹಾಗೆ ಫ್ರೂಟಿ ಎದ್ಮೇಲೆ ನೆಕ್ಸ್ಟ್ ಸಂಪ್ರದಾಯ ಏನ್ ಮಾಡ್ಬೇಕು ಅದನ್ನ ಮಾಡಿದ್ವಿ. ಇಲ್ಲಿ ನಮ್ ಕಡೆ ಕಿವಿ ಚುಚ್ಚಿರೋ ದಿನಾನೇ ಕೂದ್ಲು ಕಟಿಂಗ್ ಮಾಡ್ತೀವಿ. ಅಂದ್ರೆ ನಾನು ಫುಲ್ ಎಲ್ಲ ಬೋಳ್ಸಕ್ ಹೋಗಿಲ್ಲ ಅವಳಿಗೆ, ಯಾಕಂದ್ರೆ ನೆಕ್ಸ್ಟ್ ಮಂತೆ ಅವಳ ಬರ್ಡೇ ಇರೋದ್ರಿಂದ ಸ್ವಲ್ಪ ಕೂದ್ಲು ಇರ್ಲಿ ಅಂತ ಅನ್ಕೊಂಡೆ. ಸಂಪ್ರದಾಯಕ್ಕೋಸ್ಕರ ಅಷ್ಟೇ ನಾನು ಅವ್ರ ಮಾಮಂದಿರ ಕಡೆಯಿಂದ ಸ್ವಲ್ಪ ಸ್ವಲ್ಪ ಕೂದ್ಲು ಅಷ್ಟೇ ತೆಗೆಸ್ಕೊಂಡೆ. ಅದಾದ್ಮೇಲೆ ಕಟ್ ಮಾಡಿರುವಂತ ಕೂದಲನ್ನ ಈ ತರ ಬಾಳೆ ಗಿಡಕ್ಕೆ ಮಾಮಂದಿರು ಸಿಕ್ಸ್ಬಿಟ್ರು. ಫ್ರೆಂಡ್ಸ್, ಅದಾದ್ಮೇಲೆ ನೆಕ್ಸ್ಟ್ ಸಂಪ್ರದಾಯ, ಇಲ್ಲಿ ನಾವು ಮರದ ಮೇಲೆ ಬಾಳೆ ಎಲೆಗಳನ್ನ ಇಟ್ಟು ಫ್ರೂಟಿಗೆ ಅದ್ರ ಮೇಲೆ ಕೂರಿಸ್ಬಿಟ್ಟಿದೀವಿ. ಹಾಗೆ ಮಾಮಂದಿರು ಒಬ್ಬೊಬ್ಬರಾಗೆ ಬಂದ್ಬಿಟ್ಟು ಚಿರ್ಮುರಿನ ಅವಳ ತಲೆ ಮೇಲಿಂದ ಸುರಿತಾರೆ. ನಮ್ ಫ್ರೂಟಿ ಅಂತೂ ಇದನ್ನ ತುಂಬಾನೇ ಎಂಜಾಯ್ ಮಾಡಿದ್ಲು. ಫ್ರೆಂಡ್ಸ್, ಇದು ನಮ್ಮನೆ ಸಂಪ್ರದಾಯ ಆಯ್ತು. ನಿಮ್ ಮನೆಯಲ್ಲಿ ಯಾವ ತರ ಕಿವಿ ಚುಚ್ಚೋ ಕಾರ್ಯಕ್ರಮನ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಮ್ ಫ್ರೂಟಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಅವಳಿಗೆ ಅಲ್ಲಿಂದ ಎದ್ದೇಳಕ್ಕೇನೆ ಮನ್ಸು ಬರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಏನ್ ಮಾಡಿದ್ದಾರೆ, ಕವರ್ ಅಲ್ಲಿ ಮಿಕ್ಕಿರೋ ಚಿರ್ಮುರಿನ ಹಾಗೆ ಅವಳ ಮೇಲೆ ಸುರಿಸ್ಬಿಟ್ರು. A few moments later. ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಎಲ್ಲ ಮುಗೀತು, ಮತ್ತು ಬಂದವರು ಕೂಡ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಜನ. ಮತ್ತು ಈ ಜ್ಯುವೆಲ್ರಿ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಇವತ್ತಿನ ಉತ್ತರ ಕರ್ನಾಟಕ ಸ್ಟೈಲ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತು ಈ ಜ್ಯುವೆಲ್ರಿ ಮಾಡಿದವರು ತುಂಬ ಸ್ಪೆಷಲ್ ವ್ಯಕ್ತಿ ಅಂತ ಹೇಳಿದ್ನಲ್ವಾ, ಅವ್ರ ಬಗ್ಗೆ ನಾನು ಹೇಳೋ ಬದಲು ಅವರೇ ಅವ್ರ ಬಗ್ಗೆ ಹೇಳಿದರೆ ಚೆನ್ನಾಗಿರುತ್ತೆ. ಸೊ ಅವ್ರು ಏನು ಹೇಳ್ತಾರೋ ನೋಡೋಣ ಬನ್ನಿ. ಹಾಯ್, ಹಲೋ, ನನ್ನ ಹೆಸರು ಸವಿತಾ ಅಂತ. ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಒಂದು ಕೆಲಸ ಬಂದು ಟೆರಕೋಟಾ ಜ್ಯುವೆಲರಿ ಆರ್ಟಿಸ್ಟ್. ಅಂದರೆ ಮಣ್ಣಿನಿಂದ ಒಂದು ಜ್ಯುವೆಲರಿನ ಮಾಡಿ ಒಂದು ಸೇಲ್ ಮಾಡುವಂಥ ಒಂದು ಕಲೆನ ಕಲ್ತಿದ್ದೀನಿ. ಆ್ಯಕ್ಚುಲಿ 5 years ಬ್ಯಾಕು ನಾನು ನಾರ್ಮಲಾಗಿ ಓಡಾಡ್ತಾ ಇರೋವಂಥ ಒಬ್ಬ ಮನುಷ್ಯ. ಇವಾಗ ವೀಲ್ಚೇರಲ್ಲೇ ಇದ್ಕೊಂಡು ನನ್ನ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಹಿಂಗಾಯಿತು ಅಂತ ಹೇಳಿದ್ರೆ, ಒಂದು ಆ್ಯಕ್ಸಿಡೆಂಟು ನನ್ನ ಲೈಫ್ನ ಚೇಂಜ್ ಮಾಡಿಬಿಡ್ತು. ಸೊ ಒಂದು ಯೂಟರ್ನು ನನ್ನ ಲೈಫ್ನ ತಂದು ಇವತ್ತು ಇಲ್ಲಿಗೆ ನಿಲ್ಲಿಸಿದೆ. ಸೊ 4 ವರ್ಷ ಬೆಡ್ ಮೇಲೆ ಮಲಗಿದ್ದು ಬೆಡ್ ರೆಸ್ಟಲ್ಲೇ ಇರೋವಂಥ ಪರಿಸ್ಥಿತಿಲಿ. ಸೊ ಆ್ಯಕ್ಸಿಡೆಂಟ್ ಆದಮೇಲೆ ಏನಾಯಿತು ಅಂತ ಹೇಳೋದು ಮರ್ತೆ. ಆ್ಯಕ್ಚುಲಿ ಆ್ಯಕ್ಸಿಡೆಂಟ್ ಆದಮೇಲೆ ನನಗೆ ಬೆನ್ಮೂಳೆ ಮುರಿದು ಕಾಲು ಸ್ವಾಧೀನ ಹೋಗಿದೆ. ಸೊ ಕಾಲು ಸ್ವಾಧೀನ ಅಂದರೆ ಪೂರ್ತಿ ನನಗೆ ಹಾಫ್ ಬಾಡಿ ಅಷ್ಟೇ ವರ್ಕ್ ಆಗೋದು, ಹೊಟ್ಟೆವರೆಗೂ. ಅದರಿಂದ ಪೂರ್ತಿ ಕಾಲ್ವರೆಗೂ ನನಗೆ ಯಾವುದೇ ವರ್ಕ್ ಆಗೋದಿಲ್ಲ. ಸೊ ಸ್ವಾಧೀನ ಹೋಗಿದೆ ಅಂತ ಹೇಳ್ಬೋದು, ಸೆನ್ಸೇಷನ್. ಸೊ ಅದು ಸೆನ್ಸೇಷನ್ ಹೋದ್ಮೇಲೆ ನಾನು ಬೆಡ್ಡಲ್ಲೇ ಇದ್ದು 4 ವರ್ಷ ಒಂದು ಟೈಮ್ನ ಕಳೆದೆ. ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇರ್ತಾ ಇದ್ದೆ. ಸೊ ಇವಾಗ ಲೈಫ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ವೀಲ್ಚೇರಲ್ಲೇ ಇದ್ದು ಅದರಲ್ಲಿ ಒಂದು ಬೈಕ್ ಬರುತ್ತೆ, ನಂದು ಹಾಫ್ ಬಾಡಿ ಬೈಕ್ ಥರ ಇರುತ್ತೆ, ಒಂದು ವೀಲ್ ಅದು.
ಸೊ ಆ ವೀಲ್ ಫಿಕ್ಸ್ ಮಾಡ್ಕೊಂಡ್ರೆ ನನ್ನ ವೀಲ್ ಚೇರೇ ಬೈಕ್ ಆಗುತ್ತೆ. ಸೊ ಅದನ್ನು ರೋಡಲ್ಲೆಲ್ಲ ಓಡಾಡಿಸ್ತಾ, ಮೆಟ್ರೋದಲ್ಲಿ ಓಡಾಡ್ತಾ, ಇವತ್ತು ಇಡೀ ಬೆಂಗಳೂರನ್ನೇ ಓಡಾಡ್ತಾ ಇಂಡಿಪೆಂಡೆಂಟಾಗಿ ಒಂದು ಲೈಫ್ನ ಕಟ್ಕೊಂಡಿದ್ದೀನಿ. ಸೊ 1 ವರ್ಷದ ಹಿಂದೆ ಇನ್ನೊಂದು ಆಕ್ಸಿಡೆಂಟ್ ಆಗುತ್ತೆ ನನಗೆ. ಸೊ ಆ ಆಕ್ಸಿಡೆಂಟು ಏನಂದರೆ ಕೈ ಮೂಳೆ ಮುರಿಯುತ್ತೆ ನನಗಿಲ್ಲಿ. ಸೊ ಆ ಮುರಿದಾದ್ಮೇಲೆ ಮತ್ತೆ ಇನ್ನೂ ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗ್ತೀನಿ. ಸೊ ಫ್ಯಾಮಿಲಿಯವರೆಲ್ಲ ಬಿಟ್ಟು ಹೋಗ್ತಾರೆ. ಅದಾದಮೇಲೆ ನನ್ನ ಲೈಫು ತುಂಬಾ ಒಂದು ಹಾರಿಬಲ್ ಆಗುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಒಂದಷ್ಟು ದಿನ ಆಶ್ರಮದಲ್ಲಿ ಇರ್ತೀನಿ. ಅದಾದಮೇಲೆ ಒಂದು ಮನೆ ಬಾಡಿಗೆ ಕಟ್ಕೊಂಡು ಒಂದು ಮನೇಲಿ ಬದುಕ್ತಾ ಇದ್ದೀನಿ. ಸೊ ಇವತ್ತು ಆ ಜ್ಯುವೆಲರಿ ನನಗೆ ಒಂದು ಲೈಫ್ ಕೊಟ್ಟಿದೆ. ಸೊ ಅದು ಕಲ್ತಿದ್ದು ನಾನು ಒಂದು 2 ಇಯರ್ಸ್ ಬ್ಯಾಕು. ಬಟ್ ಅದನ್ನು ಸರಿಯಾಗಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ಸಿಚುವೇಶನ್ ಹಂಗಿರ್ತಾಯಿತ್ತು. ಒಂದು ನೀರು ಕೂಡ ನನಗೆ ಕುಡಿಯೋಕ್ಕಾಗದೇ ಇರೋ ಸಿಚುವೇಶನಲ್ಲಿ ನಾನಿದ್ದೆ. ಸೊ ಇವತ್ತು ನನ್ನ ಲೈಫ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಎಲ್ಲನೂ ನಿಭಾಯಿಸ್ಕೊಂಡು ಒಂದು ಮನೆ ನಿಭಾಯಿಸೋ ಕೆಲಸಗಳೆಲ್ಲ ಮನೆಯಲ್ಲಿ ಒಂದು ಅಡುಗೆ ಮಾಡೋದ್ರಿಂದ, ಪಾತ್ರೆ ತೊಳೆದ್ರಿಂದ, ಕಸ ಗುಡಿಸೋದ್ರಿಂದ ಹಿಡಿದು ಮನೆಯಿಂದ ಹೊರಗಡೆ ಓಡಾಡ್ಕೊಂಡು ಬಂದು ನನ್ನ ಕೆಲಸಗಳು ಮಾಡಿ ನಾನು ಸ್ಟಾಲ್ಗಳಲ್ಲಿ ನನ್ನ ಜ್ಯುವೆಲರಿನ ಮಾರ್ತೀನಿ ಮತ್ತು ಮಾಡೋದು ಕೂಡ ನಾನೇ. ಸೊ ತುಂಬ ಟೈಮ್ ಹಿಡಿಯುತ್ತೆ. ಒಂದು ಮಣ್ಣಿನ ಮುದ್ದೆಯಿಂದ ಒಂದು ಈ ಜ್ಯುವೆಲರಿಗೆ ತರೋದಕ್ಕೆ ನಾವು ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತಾಯಿರ್ತೀವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಟೀ ಶರ್ಟ್ ಮೇಲೆ ಯಾಕೆ ಈ ಸರ ಹಾಕಿದ್ದೀನಿ ಅಂತ. ಆ್ಯಕ್ಚುಲಿ ಇದು ಮಣ್ಣಿಂದು, ನಾನೇ ಮಾಡಿರೋದು. ಸೊ ಅದಕ್ಕೆ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿಯಾಗುತ್ತೆ ನನಗೆ. ಸೊ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಕೂಡ. ನಂದು ಯೂಟ್ಯೂಬ್ ಚಾನಲ್ ಬಂದು ಸವಿತಾ ಸವಿ ಅಂತ ಇದೆ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸವಿತಾ ಸವಿ ಅಂತಲೇ ಇದೆ ನನ್ನ ಚಾನಲು. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಜ್ಯುವೆಲರಿ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ನಿಮಗೆ. ಸೊ ಅದು ಬಿಟ್ಟು ನನ್ನ ಲೈಫ್ನ ನಿಜವಾಗ್ಲೂ ತುಂಬಾ ಡಿಪ್ರೆಷನ್ ಲೆವೆಲಿಂದ ಇವತ್ತು ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಸೊ ಒಂದು ಪ್ರಯತ್ನ ಪಡಬೇಕು. ಸೊ ಟ್ರೈ ಅಗೇನ್ ಅಂತ ನಾವು ಒಂದು ಟ್ರೈ ಮಾಡ್ತಾನೆ ಒಂದು ಲೈಫ್ನ ಕಟ್ಕೋಬೇಕಾಗುತ್ತೆ ಒಂದೊಂದು ಸಾರಿ. ಸೊ ಯಾವ ಫ್ಯಾಮಿಲಿಯವ್ರೂ ಏನೋ ಕೊನೆವರೆಗೂ ನಮ್ಮ ಜೀವನದಲ್ಲಿ ಹುಡ್ಕೊಳ್ಳಲ್ಲ. ಸೊ ನಮ್ಮ ಶ್ರಮ, ನಮ್ಮ ಒಂದು ಗುರಿ ಎಲ್ಲ ನಮ್ಮ ಹತ್ರನೇ ಇರಬೇಕು, ಮತ್ತು ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ದಿನಾಗ್ಲೂ. ಸೊ ಸುಮ್ಮನೆ ಕೂತ್ರೆ ಅಂತೂ ಲೈಫ್ ನಡೆಯೋದಿಲ್ಲ. ಸೊ ನನ್ನ ಲೈಫ್ ಸ್ಟೋರಿ ಕೇಳಿ ನಿಮ್ಗೇನು ಅನಿಸ್ತು ಅಂತ ಒಂದು ಅಭಿಪ್ರಾಯನ ನೀವು ಹೇಳಿ. ಏನೋ ನನ್ನ ಲೈಫಿಗೆ ಆಗೋವಂಥದ್ದು ಒಂದು ಬಾಡಿಗೆ ಮನೆ ತಗೊಂಡು, ಚಿಕ್ಕದಾಗಿ ಒಂದು ಬಾಡಿಗೆ ಮನೆ ಇದೆ, ಅಲ್ಲಿ ನಾನು ಬದುಕು ಕಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ, ನನ್ನ ಪುಟ್ಟ ಪ್ರಪಂಚ ಅಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲು. ಅದು ಕೂಡ ನೀವು ಸಬ್ಸ್ಕ್ರೈಬರ್ ಆಗಿ. ನನಗೆ ತುಂಬಾ ಇಷ್ಟ ಆಗಿ ನಾನು ಈ ಜ್ಯುವೆಲರಿನೆಲ್ಲ ಕಲ್ತಿದ್ದು. ಲೈಫಲ್ಲಿ ಏನೆಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಅಂದವರೆಲ್ಲ ಇವತ್ತು ನನ್ನನ್ನು ಏನೋ ಒಂದು ಮಾಡ್ತಿದ್ದಾಳಲ್ಲ ಅಂತ ಇಂಟ್ರೆಸ್ಟಾಗಿ ನೋಡ್ತಿದ್ದಾರೆ. ಸೊ ನನಗೆ ತುಂಬಾ ಖುಷಿಯಾಗಿ ನನ್ನ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ವಾ, ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದಕ್ಕೆ ಇವರು ಎಷ್ಟು ಒಳ್ಳೆ ಉದಾಹರಣೆ ಅಂತ. ನಾವು ಯಾವಾಗಲೂ ನಮ್ಗೆ ಹಾಗಾಯಿತು ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ಆದರೆ ಇವರನ್ನು ನೋಡಿದ್ರೆ ನಮ್ಮ ಪ್ರಾಬ್ಲಮ್ಸ್ ಏನೂ ಇಲ್ಲ ಅನಿಸುತ್ತೆ. ಇವರು ಒಬ್ಬರೇ ತಮ್ಮ ಜೀವನವನ್ನು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವೇ ಕೇಳಿದ್ರಲ್ವಾ ಅವ್ರ ಕಡೆಯಿಂದ. ಮತ್ತು ಇವರು ಯಾರ ಹತ್ರನೂ ಹಣ ಅಮೌಂಟ್ನ ಹಾಗೆ ಫ್ರೀ ಕೊಡಿ ಅಂತ ಕೇಳ್ತಾ ಇಲ್ಲ. ನನಗೆ ಈ ಥರ ಆಗಿದೆ ಹೆಲ್ಪ್ ಮಾಡಿ ಅಂತ ಯಾರಿಗೂ ಕೇಳ್ತಾ ಇಲ್ಲ. ಅವರಲ್ಲಿರೋ ಕಲೆಯಿಂದ ಅವ್ರ ಜೀವನವನ್ನು ನಡೆಸೋವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ಅಷ್ಟೇ, ಅವ್ರ ಕಡೆಯಿಂದ ಈ ಜ್ಯುವೆಲ್ರಿನ ಪರ್ಚೇಸ್ ಮಾಡಿ ನಾನು ನನ್ನ ಕೈಯಲ್ಲಾದಷ್ಟು ಸಹಾಯನ ನಾನು ಮಾಡಿದ್ದೀನಿ. ಸಹಾಯ ಅಂತ ಹೇಳಿದರೆ ಅವರೇನು ನನ್ನ ಹತ್ರ ಬಂದು ದುಡ್ಡು ಕೇಳಲಿಲ್ಲ. ನಾನು ಅವ್ರ ಕಲೆನ ಇಷ್ಟಪಟ್ಟು ನಾನು ತೊಗೊಂಡಿದ್ದೆ. ಸ್ಪೆಷಲಿ ನಾನು ತೊಗೊಳ್ಳೇಬೇಕು ಅಂತ ಅವ್ರ ಕಡೆಯಿಂದ ಇಂಥ ಜ್ಯುವೆಲ್ರಿ ಹೊರಗಡೆ ಮಾಲ್ಸಲ್ಲೂ ಸಿಗುತ್ತೆ. ಮಾಲ್ಸಲ್ಲಿ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ. ಅವ್ರ ಕಡೆಯಿಂದ ತೊಗೊಳ್ಳೋ ಉದ್ದೇಶ ಏನಂತ ಹೇಳಿದರೆ ಅವ್ರ ಜೀವನಕ್ಕೂ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ನಾನು ತೊಗೊಂಡೆ. ನೀವು ಕೂಡ ನಿಮಗೆ ಇವರ ಒಂದು ಕಲೆ ಇಷ್ಟ ಆದರೆ, ಜ್ಯುವೆಲ್ರಿ ಇಷ್ಟ ಆದರೆ ದಯವಿಟ್ಟು ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿ. ಕೊಟ್ಟಿರೋ ಅಮೌಂಟ್ ಅವರಿಗೆ ಹಾಸ್ಪಿಟ್ಲಿಗೆ ಆಗೋ ಖರ್ಚಿಗೆ ಸಹಾಯ ಆಗುತ್ತೆ. ಸೊ ಎಸ್ ಫ್ರೆಂಡ್ಸ್, ದಯವಿಟ್ಟು ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿ. ಮತ್ತು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಅದನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂತ ಹೇಳಿದ್ರೆ, ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ನೀವೇ ನೋಡಿದ್ರಲ್ವಾ ಎಷ್ಟು ನಾನು ನರ್ವಸ್ ಆಗಿದೆ. ಫಸ್ಟ್ ಏನು ಜಾಸ್ತಿ ಹೊತ್ತು ಹತ್ತಿಲ್ಲ, ಒಂದು ಸ್ವಲ್ಪ ಹೊತ್ತು ಕಿವಿ ಚುಚ್ಚಿಸುವಾಗ ಮತ್ತು ಈವನ್ ಅದು ಪೆನ್ನಲ್ಲಿ ಮಾರ್ಕ್ ಮಾಡುವಾಗ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು. ಇವಳೇನು ಅವರಿಗೆ ಪಿಯರ್ಸಿಂಗ್ ಮಾಡೋಕ್ಕೆ, ಕಿವಿ ಚುಚ್ಚೋಕ್ಕೆ ಕೊಡ್ತಾಳೋ ಇಲ್ವೋ ಅಂತ. 5 ಜನರು ಹಿಡಿದಿದ್ದಾರೆ, 3 ಜನ ಮಾಮಂದಿರು ಮತ್ತು ನಾನೊಬ್ಳು. ಮತ್ತು ಅವರು ಕಿವಿ ಚುಚ್ತಾರಲ್ವ, ಅವರು ಕೂಡ ಅವರಿಗೆ ಗಟ್ಟಿಯಾಗಿ ಹಿಡಿದಿದ್ರು. ಆದರೂ ಕೂಡ ಯಾರ ಹತ್ರನೂ ಅವಳಿಗೆ ಹಿಡಿಯೋಕ್ಕೆ ಆಗಿಲ್ಲ. ಅಷ್ಟು ಅಂದರೆ ಔಟ್ ಆಫ್ ಕಂಟ್ರೋಲ್ ಇದ್ಲು ಅವಳು, ತುಂಬ ಅಳ್ತಾ ಇದ್ಲು. ಆಮೇಲೆ ಕಿವಿ ಚುಚ್ಚಾದ್ಮೇಲೆ ಸರಿ ಹೋದ್ಲು.
ಮತ್ತು ಮನೆಗೆ ಬಂದುಬಿಟ್ಟು ನಾವು ಅವಳ ಹೇರ್ ಕಟಿಂಗ್ ಮಾಡಿದ್ವಿ. ನಮ್ಮ ಮನೆ ಸಂಪ್ರದಾಯ ಏನಿದೆಯೋ ಅದನ್ನು ಮಾಡಿದ್ವಿ. ನನ್ನ ಸ್ವಂತ ತಮ್ಮ ಊರಲ್ಲಿ ಇಲ್ಲದೇ ಇರೋ ಕಾರಣ ನಾನು ನನ್ನ ಕಸಿನ್ಸ್ ಅವರು ಮಾಮಂದಿರೇ ಆಗ್ತಾರೆ, ಅವ್ರಿಗೆ ಕರಿಬೇಕಾಯಿತು. ಮತ್ತು ನನ್ನ ತಮ್ಮ ಅವ್ರ ಡ್ಯೂಟಿನ ಮಾಡಿಬಿಟ್ಟು ಹೋಗಿದ್ದಾರೆ. ಅವಳಿಗೆ ಒಂದು ಕ್ಯೂಟ್ ಇಯರಿಂಗ್ಸ್ನ ಗಿಫ್ಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ಇವಾಗ ಹಾಕಿಲ್ಲ ನಾನು. ಅದು ಇನ್ನೊಂದು ಸ್ವಲ್ಪ ದೊಡ್ಡವಳಾದಮೇಲೆ ನಾನು ಅದನ್ನು ಹಾಕ್ತೀನಿ, ತೋರಿಸ್ತೀನಿ ನಾನು ನಿಮಗೆ ಅದು ಯಾವ ಇಯರಿಂಗ್ಸ್ ಅಂತ. ಫ್ರೆಂಡ್ಸ್, ಇದೇ ನೋಡಿ ನನ್ನ ತಮ್ಮ ಅಂದರೆ ಫ್ರೂಟಿ ಮಾಮ ಕೊಡಿಸಿರೋಂಥ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಈ ಇಯರಿಂಗ್ಸ್ನ ನನ್ನ ಅತ್ತೆ ಮಗ ಕೊಡಿಸಿರೋ ಅಂಥದ್ದು, ಇದನ್ನು ಫ್ರೂಟಿ ಅಂಕಲ್ ಕೊಡಿಸಿರೋ ಅಂಥದ್ದು. ಇದು ತುಂಬ ಚೆನ್ನಾಗಿತ್ತು. ಹಾಗೆ ಇದನ್ನು ನೋಡಿ ಎಷ್ಟು ಪ್ರಿಟಿಯಾಗಿದೆ ಅಂತ. ಮೋಸ್ಟ್ಲಿ ನಾನು ಫ್ರೂಟಿಗೆ 1 ತಿಂಗಳಾದಮೇಲೆ ಇದನ್ನೇ ಹಾಕ್ತೀನಿ. ಇದನ್ನು ಫ್ರೂಟಿ ಅಪ್ಪ ಗಿಫ್ಟ್ ಮಾಡಿರೋ ಅಂಥದ್ದು. ಹಾಗೆ ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಎಲ್ರಿಗೂ ಈ ವರ್ಷ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. अशी करतात की बुरगी ना, अशी इथलोटे रडचे रडता ना.